ಮುಂಚಿತವಾಗಿ ಎಲ್ರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಂತಂತಂದರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಾಗೂ ದಿವಂಗತ ಶ್ರೀ ರಾಜಾ ವಸಂತ ನಾಯಕ್ ಅವರು ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಾನ್ವಿ, ಇವರ ಸ್ಮರಣಾರ್ಥವಾಗಿ ಒಂದು ಪರಿಸರ ಪ್ರೇಮಿ ಹಾಗೂ ಯುವಕರ ಕಣ್ಮಣೆ ಆಗಿರ್ತಕ್ಕಂತಹ ಇವರ ಒಂದು ಸ್ಮರಣಾರ್ಥವಾಗಿ ನಾವು ಒಂದು ನುಡಿನಮನ ಕಾರ್ಯಕ್ರಮವನ್ನು ಶ್ರೀರಾಗ ಕರೋಕೆ ತಂಡದ ವತಿಯಿಂದ ಹಾಗೂ ಮಾನ್ವಿಯ ಎಲ್ಲ ಕರೋಕೆ ತಂಡದ ವತಿಯಿಂದ ಒಂದು ನುಡಿನಮನ ಕಾರ್ಯಕ್ರಮವನ್ನು APMCಯ ಮಾರ್ಕೆಟ್ ಯಾರ್ಡಲ್ಲಿ ದಿನಾಂಕ ಆಗಸ್ಟ್ 15ರಂದು ಸಾಯಂಕಾಲ ಸಂಜೆ 5 ಗಂಟೆಗೆ ನಾವು ನುಡಿನಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರಿಸರ ಪ್ರೇಮಿ ಯುವಕರ ಕಣ್ಮಣಿ ಅವರು ಶ್ರೀ ರಾಜಾ ವಸಂತ ನಾಯಕ್ ಅವರು ಎಲ್ರಿಗೂ ಮಿಗಿಲಾಗಿ ಫಸ್ಟ್ ಅವರು ಸಂಗೀತ ಪ್ರಿಯರು. ಜೊತೆಗೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಅವರು ಇದ್ದಾಗ ನಿಜವಾಗ್ಲೂ ಅವ್ರನ್ನ ನಾವು ನೆನೆಸೋ ಒಂದು ಮುಖ್ಯ ದಿನ ಅಂತಲೇ ನಾವು ಅಂದ್ಕೊತೀವಿ ಇವತ್ತು. ಅದರಲ್ಲೂ ಆಗಸ್ಟ್ 15 ಅವ್ರನ್ನ ನೆನೆಸ್ಕೊಂಡು ನಾವು ಕೆಲವೊಂದು ದೇಶಭಕ್ತಿ ಗೀತೆಗಳನ್ನೇ ಹಾಡಿ ಹಾಗೂ ಒಳ್ಳೊಳ್ಳೆ ಮಧುರ ಗೀತೆಗಳನ್ನು ಕೂಡ ಹಾಡ್ತಾ ಇದ್ದೀವಿ. ಅವತ್ತು ಯಾವುದೇ ರೀತಿಯ ಒಳ್ಳೆ ಮೀನಿಂಗ್ ಕೊಡೋ ಎಲ್ಲ ಸಾಂಗ್ಸನ್ನು ನಾವು ಅವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ಈ ಒಂದು ಕಾರ್ಯಕ್ರಮ ಆಯೋಜಕರು ಶ್ರೀ ಸುಭಾನ್ ಬೇಗ್ ಸರ್ ಸಂಗೀತ ಪ್ರಿಯರು ಹಾಗೂ ಶ್ರೀ ಶೇಖ್ ಮೈನುದ್ದೀನ್ ಸರ್ ಸಂಗೀತ ಪ್ರಿಯರು. ಇವರ ಒಂದು ಸಪೋರ್ಟಿಂದ, ಇವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಒಂದು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ತಂಡದ ಎಲ್ಲ ಗಾಯಕರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಮಾನ್ವಿಯಲ್ಲಿ ಕರೋಕೆ ತಂಡ ಅನ್ನೋದು ತುಂಬ ಸ್ಪೆಷಲ್ ಆಗಿದೆ ಈ ನಡುವೆ. ಯಾಕಂದರೆ ವಿಶೇಷವಾಗಿ ಎಲ್ಲರೂ ಕೂಡ ತುಂಬ ಜನ ಸಂಗೀತ ಪ್ರಿಯರು ಇಲ್ಲಿ ಮಾನ್ವಿಯಲ್ಲಿ ಭಾಳ ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಐಕ್ಯತೆ ಮೂಡಿಸೋ ಭಾವನೆಯಿಂದ ಸುಭಾನ್ ಬೇಗ್ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ. ಯಾಕಂದರೆ ತುಂಬ ಖುಷಿ ಆಗ್ತಿದೆ ನಮ್ಮೆಲ್ಲರಿಗೂ ಕೂಡ. ಯಾಕಂದರೆ ಎಲ್ಲ ಸ್ಟುಡಿಯೋ ಗಾಯಕರು ಕೂಡ ಒಂದೇ, ಎಲ್ಲ ಸ್ಟುಡಿಯೋ ಐಕ್ಯತೆ ಮನೋಭಾವದಿಂದ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮನ ನೀವೆಲ್ಲರೂ ಬಂದು, ಯಾಕಂದರೆ ಮುಖ್ಯ ಕಣ್ಣಂತಲೇ ಹೇಳ್ಬೋದು, ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನೋಡಿ ಯಶಸ್ವಿಗೊಳಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಸ್ಪೆಷಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಒಂದು ಪ್ರೀತಿಯ ಹಾಗೂ ಗೌರವಪೂರ್ವಕ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಸರ್ ಸುಭಾನ್ ಬೇಗ್ ಸರ್ ತುಂಬ ಒಳ್ಳೆ ಇದನ್ನು ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ರು. ಒಂದು 15 ಡೇಸ್ ಬ್ಯಾಕ್, ಒಂದು 15 ದಿನಗಳ ಸತತ ಏನಂತಾರೆ ಪ್ರಾಕ್ಟೀಸಿಂದ ಕೆಲವೊಂದು ಕರೋಕೆ ಗೀತೆಗಳನ್ನು ಹಾಡಿದ್ದಾರೆ. ಆ ಗೀತೆಗಳನ್ನು ಅವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೇವಲ ದೇಶಭಕ್ತಿ ಗೀತೆಗಳು ಹಾಗೂ ಕನ್ನಡ ನಾಡಿನ ಗೀತೆಗಳು ಹಾಗೂ ಕನ್ನಡದ ಮಧುರ ಗೀತೆಗಳು ಹಾಗೂ ಹಿಂದಿ ಚಲನಚಿತ್ರದ ಕೆಲವು ಭಕ್ತಿ ಗೀತೆಗಳನ್ನು ನಾವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗೂ ಹಲವಾರು ಗಣ್ಯರ ಒಂದು ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಉದ್ಘಾಟನೆ ಕೂಡ ಮುಖ್ಯ ಅತಿಥಿಗಳ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮಾನ್ವಿ ಸಂಗೀತ ಪ್ರಿಯರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಭಿಮಾನಿಗಳು, ಸ್ಪೆಷಲಾಗಿ ದಿವಂಗತ ನಮ್ಮೆಲ್ಲರ ನೆಚ್ಚಿನ ಅಣ್ಣನಾದಂಥ ರಾಜಾ ವಸಂತ ನಾಯಕ್ ಅವರ ಅಭಿಮಾನಿ ಬಳಗದವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ಪೆಷಲ್ಲಾಗಿ ಕಷ್ಟಪಟ್ಟು ದುಡಿಯೋರನ್ನ, ಶ್ರಮಜೀವಿಗಳಿಗೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಒಂದು 15 ಜನನ. ಅದರಲ್ಲಿ ಪುರಸಭೆ, ವಿದ್ಯುತ್ ಇಲಾಖೆ, ಮತ್ತು ಪೊಲೀಸ್ ಇಲಾಖೆ ಮತ್ತು ಹಾಸ್ಪಿಟಲ್, ಈ ಇಂಥಲ್ಲಿ ಸ್ವಲ್ಪ ಜನ. ಅದರ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಅದರಲ್ಲಿ ಪತ್ರಕರ್ತ ಮಿತ್ರರಿಗೆ ಕೂಡ ಸನ್ಮಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ಮಾನ್ವಿ ಸಿಟಿ 13 ಜನ ಆಗ್ಯಾರೀಗ. ರೂಲರ್ದು ಒಂದು 3 ಜನ ತೊಗೋಬೇಕಂತ ಐತಿ, ಕಲ್ಲೂರು, ಕೊತ್ತಾಳ್, ಶಿರ್ವಾರ. ನೋಡೋಣ, ಇವತ್ತು ಫೈನಲ್ ಮಾಡ್ತೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಲಕ್ಷ್ಮೀದೇವಿ ನಾಯಕ್, ಮಾಜಿ ಪುರಸಭೆ ಅಧ್ಯಕ್ಷರು, ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ. ಇವರು ಫ್ಯಾಮಿಲಿ ಮೆಂಬರ್ ರಾಜಾ ಸುಭಾಷ್ ಚಂದ್ರ ನಾಯಕ್, ಇಂದ್ರಜಿತ್ ನಾಯಕ್, ಶ್ಯಾಮ್ ಸುಂದರ್ ನಾಯಕ್, ರವಿ ಪಾಟೀಲ್, ರಾಜಾ ರಾಮಚಂದ್ರ ನಾಯಕ್ ಇವರ ನೇತೃತ್ವದಲ್ಲಿ ನಡೀತದೆ.